ಗಜಾನನಂ ನೀಭೂತ ಗಜಾನನಂ ನೀಭೂತ ನಾನಲ್ಲ ನೀ ಪ್ರೇತ. ಅಲ್ಲ ಗಜಾನನ ಹೇಳು. ಗಜಾನನ ಹೇಳು. ಗಜಾನನಂ ಗಜಾನನಂ ಭೂತಗಣಾದಿ ಸೇವಿತಂ. ಗಜಾನನಂ ಭೂತಗಣಿತ ಸೇವಿತಂ. ಗಣಿತದ ಗಣಾದಿ. ಗಜಾನನಂ ಭೂತಗಣಿ ಸೇವಿತಂ. ಗಣಾದಿ ಒಂದು ಇದು ಬಿಟ್ಟು ಹೋಗಿದ್ದೇವೆ ನನಗೆ ಗೊತ್ತಾಗಿದೆ. ಗಜಾನನಂ ಭೂತ ಭೂತ ಗಣಾದಿ ಸೇವಿತ. ಗಣಾದಿ ಸೇವಿತ. ಕಪ ಪಿತ್ತ ಕಲ್ಯ ಕಪ ಪಿತ್ತ ಕಪಿತ್ತ ಫಲ ಸೇವಿತಂ. ಕಪಿತ್ತ ಜಂಬೂ ಕಪಿತ್ತ ಕಪಿತ್ತ ಜಂಬೂ ಕಪಿತ್ತ ಜಂಬೂ ಫಲಾದಿ ಸೇವಿತಂ. ಕಪಿತ್ತ ಜಂಬೂ ಫಲಾದಿ ಸೇವಿತಂ. ಅಮ್ಮಮ್ಮ ಸುತಂ ಅಮ್ಮಮ್ಮ ಸುತಂ ಅಮ್ಮಮ್ಮ ಸುತಂ ಶೋಕ ನಕ್ಷ ಕಾರಣಂ. ಶೋಕನಾಶ ಶೋಕನಾಶ ಕಾರಣಂ. ಮಾರ್ನಮಿ ನಮಾಮಿ ನಮಾಮಿ ವಿಘ್ನೇಶ್ವರ ವಿಘ್ನೇಶ್ವರ ಪಾದ ಪಂಕಜಂ. ಪಾದ ಪಂಕಜಂ. ಪಾದ ಪಂಕಜಂ. ಈಗ ಹೇಳ್ತೇನೆ ನೋಡಿ. ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಬೂ ಜಂಬೂ ಫಲಸಾರಂ ಭಕ್ಷಿತಂ ಉಮಾಸುತಂ. ಉಮಾಸುತಂ ಶೋಕ ಕಾರಣ. ಶೋಕ ನಾಶ ಕಾರಣ. ನಿನ್ನ ಹೇಳುವಿಕೆ ತಪ್ಪಾದ್ರು ಯಾವುದೇ ಮಾತು ಎಲ್ಲ ತಮ್ಮ ಆಶೀರ್ವಾದ. ನಾವು ಇಷ್ಟಾಗುವುದಕ್ಕೆ ತಮ್ಮ ಆಶೀರ್ವಾದವೇ ಕಾರಣ. ಇಷ್ಟೇ ಕಲಿತದ್ದು ಮತ್ತೆ ತಾವು ಹೇಳಿದ್ದೀರಲ್ಲ, ಶಿಷ್ಯನೊಬ್ಬ ಮೇಲ್ ಹೋಗುದಿದ್ರು ಗುರುಗಳು ಕೈ ಎತ್ತಬೇಕು, ಕೆಳಗೆ ಹೋಗುದಿದ್ರು ಗುರುಗಳೇ ಕೈ ಎತ್ತಬೇಕು ಅಂತ ಶಾಪ ಅನುಗ್ರಹ. ನೀವು ನನ್ನ ಮೇಲೆ ಕೈ ಎತ್ತಿದ್ದಕ್ಕೆ ನಾನು ಇಷ್ಟು ಮೇಲೆ ಬರ್ತಾ ಇದ್ದೇನೆ. ಈಗ ಇದು ಆಮೇಲೆ ಗುರು ಅಂದೆ. ಗಣಪತಿ ಸ್ತುತಿ ಆದ್ಮೇಲೆ ಗುರು ಅಂದೆ. ಗುರು ಬ್ರಹ್ಮ ಗುರು ವಿಷ್ಣು ಮೂರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಮೂರು ವಿಷ್ಣು ಮೂರು ವಿಷ್ಣು ಇಲ್ಲ. ಗುರು ಬ್ರಹ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರು ವಿಷ್ಣು ಗುರುದೇವೋ ಮಹಿಷಾಸುರ. ಗುರುದೇವೋ ಮಹೇಶ್ವರ. ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ನಮಃ ಅಂದ್ರೆ ಅರ್ಥ ಇಲ್ಲ. ಗುರುವೇ ಗುರುವೇ ನಮಃ. ಗುರುವೇ ನಮಃ. ಗುರುವೇ ನಮಃ. ಗುರುವೇ ಗುರುವೇ ನಮಃ. ಗುರುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಎಂದ್ರೆ ತ್ರಿಮೂರ್ತಿಗಳಿಗಿಂತ ಹೆಚ್ಚು ಎಂದು. ತ್ರಿಮೂರ್ತಿ ತ್ರಿಮೂರ್ತಿ ನೀವು ಕಷ್ಟ ಶಬ್ದವನ್ನೇ ಹೇಳ್ತೀನಿ. ನಾನು ಹೇಗೆ ಹೇಳುವುದು? ಬ್ರಹ್ಮ ವಿಷ್ಣು ಮಹೇಶ್ವರ. ಬ್ರಹ್ಮ ವಿಷ್ಣು ಮಹೇಶ್ವರ ಅವರೆಲ್ಲರಿಗಿಂತ ಗುರುಸಹಿತ. ಯಾಕೆ ಗೊತ್ತಾ? ಬ್ರಹ್ಮ ಸೃಷ್ಟಿ ಮಾಡೋದು, ವಿಷ್ಣು ಪಾಲನಾಕರ್ತ, ಮಹೇಶ್ವರ ಲಯ ಮಾಡುವ. ಎಲೆ ಮಣ್ಣು ಲಯ ಮಾಡುವ. ಈ ಮೂರು ಶಕ್ತಿ ಗುರುವಿನಲ್ಲಿ ಒಬ್ಬನ ಬದುಕನ್ನ ಸೃಷ್ಟಿ ಮಾಡುವ, ಒಬ್ಬನ ಬದುಕನ್ನ ಬೆಳೆಸುವ, ಒಬ್ಬನ ಬದುಕನ್ನ ಲಯ ಮಾಡುವ. ಆದ್ದರಿಂದಲೇ ಈ ಮನುಷ್ಯನನ್ನ ಸೃಷ್ಟಿ ಮಾಡುವ ಗುರುವೇ ಗುರುದೇವೋ ಮಹೇಶ್ವರ. ಹೋಗಿ ನಿನ್ ಕಲ್ಪನೆ ಆಗಿ ಗೊತ್ತಾ? ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಿನ್ನ ಕರೆದೇ ಯಾಕೆ ಗೊತ್ತಾ? ಯಾಕೆ ಇವರಿಗೆ ನಾನೊಮ್ಮೆ ಯಾಕೆ ನಾನೊಮ್ಮೆ ಸ್ವರ್ಗಕ್ಕೆ ಹೋಗಿದ್ದೆ. ನನಗೆ ಗೊತ್ತಾಗಲಿಲ್ಲ. ನೀವು ಸ್ವಲ್ಪ ಇಲ್ಲ, ನಿನ್ನನ್ನು ತಗೊಳ್ಳುದಿಲ್ಲ. ನಾನು ಎಲ್ಲರಿಗೂ ಬರಲಿ ಕೇಳ್ಕಳಿಸಿದ್ದೆ. ನಮ್ಮ ಗುರುಗಳು ಸ್ವಲ್ಪ ಗೊತ್ತು.
ಯಾಕೆ ಯಾಕೆ ಅದು ಹೋದಾಗ ದೇವೇಂದ್ರ ನಗರದಲ್ಲಿ ಒಂದು ಪ್ರತಿಜ್ಞೆ ಮಾಡಿದ್ದು ನಾವು. ನೀನು ಹೌದು. ವಶಿಷ್ಠನಲ್ಲಿ ಕೇಳಿದಾಗ ಆತ ಹೇಳಿದ್ದು ಭೂಲೋಕದಲ್ಲಿ ಸತ್ಯವಂತ ಹರಿಶ್ಚಂದ್ರ ನನಗೆ ಅವನು ಹೌದು ಅದು ಮುಖ್ಯ ಅಲ್ಲ. ಗೊತ್ತಾಯ್ತಾ? ಅದ ವಶಿಷ್ಠರು ಹೇಳುತ್ತಲ್ಲ. ನೀವು ಇವತ್ತಿನವರೆಗೂ ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಯಾರು ಏನ್ ಹೇಳಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ನೀವು ಯಾರು ಹೇಳಿದ್ದಾರೆ ಅನ್ನೋದೇ ಮುಖ್ಯ. ಹೌದು. ಆದ್ದರಿಂದ ಆ ವೇಳೆಯಲ್ಲಿ ನಾನು ಅದಲ್ಲ, ಹರಿಶ್ಚಂದ್ರನ ಬಾಯಲ್ಲಿ ಅಮೃತವನ ಅಂದ್ರೆ ಸುಳ್ಳನ್ನ. ಎಂತದು? ಅಮೃತವನ್ನ ಹೇಳಿಸ್ತೇನೆ. ಅಮೃತ ಅಲ್ಲ, ಹೇಳಿಸ್ತೇನೆ. ಈಗ ನೀ ಹೇಗಾದ್ರೂ ಮಾಡಿ ಅವನು ಬಾಯಲ್ಲಿ ಸುಳ್ಳು ಕಳಿಸ್ತಾರೆ. ಯಾರು ಮಾಡಿದ್ರು? ಹರಿಶ್ಚಂದ್ರನ ಬಾಯಲ್ಲಿ ಪರೀಕ್ಷೆ ಮಾಡಿ ನಾನು ಇನ್ನು ಸುಳ್ಳು ಹೇಳ್ಬೇಕು. ಇನ್ನು ಸುಳ್ಳು ಈಗಾಗಲೇ ಸುಳ್ಳು ಹೇಳಿ ಆಯ್ತು. ಸುಳ್ಳು ಹೇಳೋದು ಸುಳ್ಳು ಗೊತ್ತಾಗ್ತದೆ. ಯಾವಾಗ ಯಾವಾಗ ನಿಮ್ಗೆ ಗೊತ್ತೇ ಆಗುತ್ತೆ. ನಿಮ್ಮ ತಲೆ ತಪ್ಪುತ್ತಲೆ. ನಾನು ಕಂಠಪಾಠ ಮಾಡುವಾಗ ಕಣ್ಣು ಅಲ್ಲಿಟ್ಟು ಕಿವಿ ಈ ಕಡೆಗೆ ಇಟ್ಟಿದ್ದೆ. ನೀವಿಬ್ಬರು ಮಾತಾಡುವಾಗ ಅವ ನಿಮ್ಮಲ್ಲಿ ಒಂದು ಮಾತು ಹೇಳಿಲ್ವಾ? ಕೈ ಮುಗಿದು ನಿಮ್ಮೆದುರಿಗೆ ನಿಂತು ನಿಮ್ಮನ್ನು ಕರುಣಾಳು ಅಂತ ಕರೆದು ಹೇಳಿದ್ದು ವಿಷಯ. ನಮ್ಮ ಕುಟುಂಬದ ಮೇಲೆ, ಸೂರ್ಯವಂಶದ ಮೇಲೆ ಅಪಾರ ಗೌರವ ಅವನಿಗೆ. ಅವನ ಮಗನಿಗೆ ಬಂದಂತ ರೋಗ. ಹೌದು, ನೀರು ತುಂಬ ಜಲೋಗ ಆಯ್ತಾ. ಆಮೇಲೆ ಅವನ ತಂದೆಯನ್ನ ಸ್ವರ್ಗಕ್ಕೆ ಕಳಿಸಿದ್ರು. ಅದನ್ನ ನೀವು ಎಷ್ಟೊತ್ತಿಗೆ ಸ್ವರ್ಗಕ್ಕೂ ಹೋಗ್ತೀರಿ, ಬೇರೆಯವ್ರಿಗೆ ಕಳಿಸ್ತೀರಿ. ಹಾಗಾಗಿ ನನ್ನ ಮೇಲೆ ಗೌರವದಿಂದ ಹೇಳಿದರು. ಆ ಕಾರಣದಿಂದಲೇ ಅವ ನಿಮ್ಮನ್ನು ಕರುಣಾಳು ಅಂತ ಕೈ ಮುಗಿಸಿದ್ರು. ಹೌದು. ಹಾಗಾಗಿ ಅವನು ಸುಳ್ಳು ಹೇಳ್ದಾಗಲಿಲ್ಲ, ಖಂಡಿತ ಸತ್ಯವನ್ನೇ ಹೇಳಿದ್ದಾರೆ. ಹೌದು. ಈಗ ನಾನು ಅವನನ್ನು ಸುಳ್ಳು ಹೇಳಿದ್ದೇನೆ. ಅವನನ್ನು ಏನಾದರೂ ಮಾಡ್ತಾರೆ, ನಾವು ಎಲ್ಲಿ ಮಾಡ್ತೀವಿ. ಅವನ ಕಾಶಿಗಳು. ಕಾಶಿಗೆ ಹೌದು. ಕೊಟ್ಟ ಮಾತನ್ನ ಈಡೇರಿಸುವುದಕ್ಕಾಗಿ 48,000 ಒಂದನ್ನ ತರುವುದಕ್ಕಾಗಿ ಕಳಿಸಿ. ನಿಮಗೆ ಅವನು 48,000 ಒಂದು ಬರ್ತೇನೆ ಅಂತ ಹೇಳಿದ್ರ? ಓ, ಅದನ್ನು ಕೊಡುವುದಕ್ಕಾಗಿ ಕಾಶಿಗೆ ಹೋಗ್ತಾನೆ. ದುಡಿಲಿಕ್ಕೂ ಆಗ ಅವನನ್ನು ನಾನು ಪೀಡಿಸಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಅವನ ಬಾಯಲ್ಲೇ ಹೇಳ್ತೀವಿ. ಹೇಗಾದ್ರೂ ಪೀಡಿಸು. ನಾವು ಇಲ್ಲಿವರೆಗೆ ಆಶ್ರಮದಲ್ಲಿ ನಾವು ನಿಮ್ಮನ್ನು ಇದು ತಕೊಳ್ಳೇ ಇಲ್ಲ. ಎಂತದ್ದು ಕೇಳಬೇಕು, ಎಂತದ್ದು ಕೇಳ್ಕೊಳ್ಬೇಕು. ಅದೇ ಶಿಕ್ಷಾವೇತನ, ಗುರುಕಾಣಿಕೆ ಇದೆಲ್ಲ ಉಂಟಲ್ಲ, ಅದು ಕೊಡಲಿಲ್ಲ. ಅದಕ್ಕೆ ಅವನದಕ್ಕೂ ಹೋಗುವ ನಾನು ವೇತನ ಕೊಡಬೇಕು. ಗಟ್ಟಿ ಇದ್ದದ್ದೇ ಆದ್ದರಿಂದ ಅದನ್ನು ಕೊಡಿಸುವ ಅದಿತ್ತು ತಾನೇ. ಆಡಿನ ಮಾತಿನಂತೆ 48 ದಿವಸದೊಳಗಾಗಿ 48,000 ಕೊಡಬೇಕು ಅಂತಲ್ಲ, ಕೊಡುವುದಕ್ಕಾಗಿ ನೀವು ಬರುತ್ತಬೇಕು. ನಿನ್ನ ಜೊತೆಯಲ್ಲಿ ಇವನನ್ನು ಕಳುಹಿಸಿಕೊಡ್ತೇನೆ. ನನ್ನ ನೆಚ್ಚಿನ ಶಿಷ್ಯ. ಅವನಿಗೆ ಕೊಟ್ಟರೆ ಸರಿ ನನಗೆ ಮತ್ತೊಂದು ಮಾತು. ಈಗ ಬರಿದೇ ದುಡಿಯುವುದು ಯಾರಿಗೂ ಇಷ್ಟ ಇಲ್ಲ. ನಿಮಗಾಗಿ, ನಿಮಗೆ ಸಹಾಯ ಮಾಡುವುದಕ್ಕಾಗಿ ಅವನು ಬರುವ ಮಾತ್ರದಿಂದ ಅವನಿಗೆ ವೇತನ ಕೊಡಬೇಕು. ನನ್ನ ಕರ್ತವ್ಯ ಖಂಡಿತ ಕೊಡ್ತಾರೆ. ಯಾಕೆ ಹೊಟ್ಟೆ